ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತೊಂದು ನುಗ್ಗೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಂಚ್ಕೊಳ್ಳೋಕ್ಕೂ ಇಟ್ಕೊಳ್ಬೋದು, ಇಲ್ಲ ಬರೀ ಅದ್ರ ಜೊತೆಗೇ ರೈಸಲ್ಲಿ ಊಟ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ನುಗ್ಗೆಕಾಯಿನೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಅದ್ರದ್ದು ಮೇಲೆ ಸಿಪ್ಪೆಲ್ಲ ತೆಗೆದು, ಆಮೇಲೆ 2 ಟೊಮೆಟೊ ಇಟ್ಕೊಂಡಿದ್ದೀನಿ. ಅಷ್ಟು ನುಗ್ಗೆಕಾಯಿಗೆ 2 ಟೊಮೆಟೊ, 2 ಆನಿಯನ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿ. ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಎಷ್ಟು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅದಕ್ಕೊಂದು ಸ್ಪೆಷಲ್ ಇರುತ್ತೆ, ಲಾಸ್ಟಲ್ಲಿ ಹಾಕೋಕ್ಕೆ ಹೇಳ್ತೀನಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಅದಾದಮೇಲೆ ಈರುಳ್ಳಿ ಹಾಕಿ ಅದಷ್ಟು ಚೆನ್ನಾಗಿ ಬಾಡಲಿ ಎಣ್ಣೆಯಲ್ಲಿ. ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಕೊನೆಯಲ್ಲಿ ಇನ್ನೊಂದು ಸಲ ನೀವು ಚೆಕ್ ಮಾಡ್ಕೊಳ್ಬೇಕು, ಖಾರ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತೇಳಿ. ಈಗ ಇಷ್ಟು ಹಾಕ್ಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಅದು ಇದಾಗಲಿ. ಇದೇನು ಅಂದರೆ ಒಣಮೆಣಸಿನ್ಕಾಯಿನ ತರಿಯಾಗಿ ಪೌಡ್ರ್ ಮಾಡಿರೋದು. ಒಣಮೆಣಸಿನ್ಕಾಯಿನ ಒಂಚೂರು ತವದಲ್ಲಿಟ್ಟು ಬಿಸಿ ಮಾಡಿಬಿಟ್ಟು, ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಕೆಲವೊಂದು ಅಡುಗೆಗಳಿಗೆ ಇದು ಉಪಯೋಗಕ್ಕೆ ಬರುತ್ತೆ. ಇದು ಆ ಥರದ್ದು ಮೆಣಸಿನ್ಕಾಯಿ ಪುಡಿ ನಾನು ಹಾಕಿರೋದು. ಆಮೇಲೆ ಈಗ ಟೊಮೆಟೊ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ಹಾಕಿದ್ಮೇಲೆ ಟೊಮೆಟೊನ ಹಾಕ್ಬಿಟ್ಟು, ನುಗ್ಗೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ ಒಂದು ಸಲ. ನೋಡಿಬಿಟ್ಟು ಅದನ್ನು ಮುಚ್ಚಿಡಿ. ಫಸ್ಟು ಫುಲ್ ಫ್ಲೇಮಲ್ಲಿಡಿ. ಕುದಿಯುತ್ತೆ ನೋಡಿ, ಒಂಥರ ಕುದ್ದಂಗೆ ಆಗುವಾಗ ಮುಚ್ಚಿಟ್ಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಆಯಿತಾ? ಮಧ್ಯೆ 1-2 ಸಲ ತೆಗೆದು ಅದನ್ನು ಆಚೆ ಈಚೆ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಿ. ನೋಡಿ ಹೆಂಗೆ ಕುದೀತಾ ಇದೆ ನೋಡಿ. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮತ್ತೆ ಮುಚ್ಚಿಟ್ಟು ಬೇಯಿಸಬೇಕು. ಹೆಂಗೆ ಬೇಯಿಸಬೇಕು ಅಂದರೆ, ಆ ನೀರು ನೋಡಿ, ನೀರಿನ ಅಂಶ ಇದೆಯಲ್ಲ, ಆ ನೀರೆಲ್ಲ ಹೋಗಬೇಕು. ಆಮೇಲೆ ನುಗ್ಗೆಕಾಯಿದು ಕಲರ್ ಚೇಂಜ್ ಆಗುತ್ತೆ. ಬೆಂದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ ನೋಡಿ, ಕಲರ್ ಚೇಂಜ್ ಆಗುತ್ತೆ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಒಂದು ನುಗ್ಗೆಕಾಯಿ ತೆಗೆದು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅದು ಓಪನ್ ಆಗಿಬಿಡುತ್ತೆ. ಅದೇ ಇನ್ನೂ ಬೇಯದೆ ಆದರೂ ಓಪನ್ ಆಗೋಲ್ಲ. ಹಂಗೆ ನೋಡಿ, ಈಗ ಬೆಂದಾಗಿದೆ ಮತ್ತು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಒಂದು ರೀತಿ ಗೊಜ್ಜು ಥರ ಸಿಗಬೇಕು ನಮಗೆ. ಡ್ರೈ ಆದಂಗೂ ಆಗಬಾರ್ದು ಮತ್ತು ನೀರಂಗೂ ಇರಬಾರ್ದು. ಈ ಥರ ಆ ಈರುಳ್ಳಿ ಟೊಮೆಟೊ ಎಲ್ಲ ನುಗ್ಗೆಕಾಯಿ ಸೇರಿದಂಗೆ ಇರಬೇಕು. ಈಗ ಲಾಸ್ಟಲ್ಲಿ 1-2 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನೀವು ನಿಜ ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ. ನಮಗೆ ಏನೂ ಇಲ್ಲದೆ ಸಾರಿಗೆ ಸಾರಲ್ಲಿ ತಿನ್ನೋಕ್ಕೆ ಬೇಜಾರಾಯಿತು ಅನ್ನೋವಾಗ ಆ ಥರ ಟೈಮಲ್ಲೆಲ್ಲ ಹಿಂಗೆ ಮಾಡ್ಕೊಳ್ಬೇಕು. ಅವಾಗ ಅದ್ರ ಟೇಸ್ಟೇ ಬೇರೆ ಅನಿಸುತ್ತೆ ಊಟದ ಜೊತೆ ತಿನ್ನುವಾಗ. ಆಮೇಲೆ ಒಂದು ನುಗ್ಗೆಕಾಯಿ ಒಂದೊಂದಕ್ಕೂ ಅದು ರಸ ಹಿಡ್ದಿರುತ್ತೆ. ಈರುಳ್ಳಿ ಟೊಮೆಟೊ ಉಪ್ಪು ಕೊಬ್ಬರಿ ಎಣ್ಣೆ ಇದೆಲ್ಲ ಹಿಡ್ದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಇದನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.